ನನಗಂತೂ ಕೆಲವೊಮ್ಮೆ ಕರ್ನಾಟಕದವರು ಕನ್ನಡ ಆಡಿಯನ್ಸ್ಗಳು ಅದೇನು ಕರ್ಮ ಮಾಡಿದೀವಪ್ಪ ಅಂತ ಅನಿಸ್ಬಿಡುತ್ತೆ. ಸ್ಪೆಷಲಿ ಈ ತರಹದ ಕಾಂಟ್ರವರ್ಸಿಗಳು, ನಮ್ಮಲ್ಲಿ ಹಿಂದೆ ತಗೊಂಡಿರೋ ಡಿಸಿಷನ್ಸ್ ಆ್ಯಂಡ್ ಆಗಿರೋ ಡೆವಲಪ್ಮೆಂಟ್ಗಳಿಂದ ಇವತ್ತು ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ಗಳು, ಇವನ್ನೆಲ್ಲ ನೋಡಿಬಿಟ್ರೆ ಅದ್ರ ಬಗ್ಗೆ ಮಾತಾಡಬೇಕು ಅಂತಾನೂ ಅನಿಸುತ್ತೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅಟ್ ದ ಸೇಮ್ ಟೈಮ್ ಮುಕ್ಳಿ ಮುಚ್ಕೊಂಡು ಇದ್ಬಿಡೋಣ, ನಂದೇ 1000 ಇದೆ ಲೈಫಲ್ಲಿ, ಇವೆಲ್ಲ ಯಾಕೆ ಅಂತಲೂ ಅನಿಸುತ್ತೆ. ಈಗಲೂ ಮಾತಾಡಬೇಕಂತ ಅಂದ್ಕೊಂಡಿರಲಿಲ್ಲ. ವಿಡಿಯೋ ಬಿಟ್ಟು 1 ತಿಂಗಳಾಗಿದೆ. ಇವತ್ತು ಥಗ್ ಲೈಫ್ ರಿಲೀಸ್ ಆಗಿದೆ. ಮೇ ಬಿ ಸ್ವಲ್ಪ ಜಾಸ್ತಿ ವ್ಯೂಸ್ ಬರ್ಬೋದು ಅಂತ ಮಾಡ್ತಾಯಿದ್ದೀನಿ. ಇಷ್ಟೊಂದು ಹಾನೆಸ್ಟ್ ಆಗಿರಬೇಕಾ ಬೇಡವಾ ಗೊತ್ತಿಲ್ಲ. ಸರಿ, ಏನೋ ಒಂದು ಬಿಡಿ, ಇಯರ್ಫೋನ್ಸ್ ಹಾಕ್ಕೊಂಡು ನೋಡಿ ಬೆಟರ್. ಬಾಯಲ್ಲಿ ಒಳ್ಳೊಳ್ಳೆ ಬಂದುಬಿಡುತ್ತೆ ಅಂತ ಅನಿಸುತ್ತೆ ಮುಂದೆ, ಗೊತ್ತಿಲ್ಲ, ಹಾಕ್ಕೊಳ್ಳೋದು ಒಳ್ಳೆಯದು. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಚಿಕ್ಕದಾಗಿ ಏನಕ್ಕೆ ಇಷ್ಟು ದಿನ ಗ್ಯಾಪ್ ಅಂತ ಹೇಳ್ಬಿಡ್ತೀನಿ. ನಾನು ಕನ್ನಡಿಗ ಅಗ್ನಿಯವರು ಮಾಡ್ತಾ ಇರೋ ರುಧಿರ್ವನ ಅನ್ನೋ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಸ್ವಲ್ಪ ಗ್ಯಾಪ್ ಆಯಿತು. ಆ್ಯಂಡ್ ನಮ್ಮಲ್ಲೂ ಮೇಜರ್ ಅಪ್ಡೇಟ್ಸ್ಗಳು ಏನೂ ಬಂದಿರಲಿಲ್ಲ. ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿರ್ತೀನಿ. ಸೊ ಬನ್ನಿ ಈಗ ವಿಡಿಯೋದ ಮೇಯ್ನ್ ಮ್ಯಾಟ್ರಿಗೆ ಹೋಗೋಣ. ಕಮಲ್ ಹಾಸನ್ ಬಂದು ಥಗ್ ಲೈಫ್ ಆಡಿಯೋ ಲಾಂಚ್ ಇವೆಂಟಲ್ಲಿ ತಮಿಳಿಂದಾನೇ ಕನ್ನಡ ಹುಟ್ಟಿದ್ದು ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಶಾಂತವಾಗಿದ್ದ ಸೊಸೈಟಿನ ಹಾಳು ಮಾಡ್ದ. ಆ ಕಡೆ ತಮಿಳ್ನಾಡವರು ಆರಾಮಾಗಿದ್ದರು, ಈ ಕಡೆ ನಾವು ಕನ್ನಡಿಗರು ಆರಾಮಾಗಿದ್ವಿ. ಈ ಮಹಾನುಭಾವ ಆಡಿದ ಮಾತಿಂದ ಲಿಟ್ರಲಿ 2 ಸ್ಟೇಟ್ನಲ್ಲಿ ಹೇಟ್ರೆಡ್ ಸ್ಪ್ರೆಡ್ ಆಗಿದೆ. ಏನು ದೊಡ್ಡ ಮನುಷ್ಯರೋ ಏನೋ, ಅಲ್ಲ ಏನು ತಲೆಗಿಲೆ ಕೆಟ್ಟಿದೆಯಾ ಅವ್ರಿಗೆ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ. ಅವರೇ ಈ ಕಾಂಟ್ರವರ್ಸಿ ಆದಮೇಲೆ ಬಂದು ಮೀಡಿಯಾ ಮುಂದೆ ಕೂತ್ಕೊಂಡು ಪೊಲಿಟಿಷಿಯನ್ಸ್ಗಳು ನಾವುಗಳು ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದರು, ಅಂದರೆ ಲ್ಯಾಂಗ್ವೇಜ್ ಬಗ್ಗೆ. ಮತ್ತು ಅಷ್ಟು ದೊಡ್ಡ ಇವೆಂಟಲ್ಲಿ ಎಲ್ಲರೂ ಮುಂದೆ ಕೂತ್ಕೊಂಡ್ಬಿಟ್ಟು ಏನು ಕಿತ್ತು ಗುಡ್ಡೆ ಹಾಕೋದಕ್ಕೆ ಆ ಮಾತನ್ನು ಹೇಳಿದ್ರು ಅಂತ ಗೊತ್ತಿಲ್ಲ. ಅವ್ರಿಗೂ ಗೊತ್ತು ಗುರು ಮಾತಾಡಿರೋದು ತಪ್ಪು ಅಂತ, ಆದರೂ ಕೂಡ ಡಿಂಗ್ರಿ ಆಟಗಳು ಆಡ್ತವ್ರೆ. ಲವ್ ವೋಂಟ್ ಅಪಾಲಜೈಸ್, ಅಪಾಲಜೀಸ್ ಆರ್ ಫಾರ್ ಮಿಸ್ಟೇಕ್ಸ್ ನಾಟ್ ಫಾರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳಿಕೊಂಡು. ಅಲ್ಲ ಗುರು, ಅವರೇ ತಪ್ಪಾಗಿ ಮಾತಾಡಿ ಕೊನೆಗೆ ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಂಥ ಮನುಷ್ಯ ಗುರು, ಥೂ. ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಗೊತ್ತಾ, ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಂಡು ಜೋಶಲ್ಲಿ ಏನೋ ಹೇಳಿ ಕರೆಕ್ಟಾಗಿ 2 ಸ್ಟೇಟ್ಸ್ ಮಧ್ಯೆ ತಗಲಾಕೊಂಡಿದ್ದಾರೆ. ನಮ್ಮಲ್ಲಿ ನಮ್ಮ ಭಾಷೆ ಹೇಗೆ ದೊಡ್ಡದೋ ಅವ್ರಿಗೂ ಅದೇ ರೀತಿ. ಇನ್ನೂ ಹೇಳಬೇಕಂದ್ರೆ ಅಲ್ಲಿನ ರಾಜಕೀಯ ತಮಿಳ್ ಭಾಷೆಯ ಮೇಲೆ ಹಾಗೂ ದ್ರವಿಡಿಯನ್ ಸಿಸ್ಟಮ್ ಮೇಲೆ ನಿಂತಿದೆ. ಹಾಗೆಯೇ ಈ ಮನುಷ್ಯಂದು ಒಂದು ಪೊಲಿಟಿಕಲ್ ಪಾರ್ಟಿ ಇದೆ ತಮಿಳ್ನಾಡಲ್ಲಿ, ಆ್ಯಂಡ್ ಅದಕ್ಕೆ DMK ಪಾರ್ಟಿಯವರು ಒಂದು ರಾಜ್ಯಸಭಾ MP ಸೀಟ್ನ ಅಲಾಟ್ ಮಾಡಿದ್ದಾರೆ. ಇವಾಗ ಈ ಮನುಷ್ಯ ಸಾರಿ ಕೇಳಿದರೆ ಅವರ ಪೊಲಿಟಿಕಲ್ ಕೆರಿಯರ್ ಉಣ್ಣಿಸ್ಕೊಂಡು ಹೋಗುತ್ತೆ. ಅಕಸ್ಮಾತ್ ಕಮಲ್ ಹಾಸನ್ ಸಾರಿ ಕೇಳಿಬಿಟ್ರೆ ತಮಿಳವ್ರಿಗೆ ಅವಮಾನ ಆಗೋಯ್ತು ಅಂತ ಜನ ವೋಟ್ ಹಾಕೋದಿಲ್ಲ ಅನ್ನೋದೆಲ್ಲ ಸುದ್ದಿಲಿ ಇದೆ. ಇವಾಗ ಸಾರಿ ಕೇಳದೆ ಹೋದರೆ ಕರ್ನಾಟಕದಲ್ಲಿ ರುಬ್ತಾರೆ. ಆಲ್ರೆಡಿ ತುಂಬ ರುಬ್ಬಿದ್ದಾರೆ ಬಿಡಿ. ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ಥಗ್ ಲೈಫ್ ರಿಲೀಸ್ ಆಗಬೇಕಂದ್ರೆ ಸಾರಿ ಕೇಳಿ, ಇಲ್ಲ ಅಂದರೆ ಬ್ಯಾನ್ ಮಾಡ್ತೀವಿ ಅಂತ ಬೇಡ್ಕೊಂಡ್ರು. ಲಿಟ್ರಲಿ ಭಿಕ್ಷೆ ಬೇಡ್ಕೊಂಡ್ರು. ಅಲ್ಲ ಗುರು, ತಪ್ಪು ಮಾಡಿರೋದು ಅವರು, ಇವ್ರು ಕ್ಷಮೆ ಕೇಳಿ ಕೇಳಿ ಅಂತ ಬೇಡ್ಕೊತಾ ಇದ್ದಾರೆ. 2 ದಿನ ಟೈಮ್ ಕೊಟ್ಟರು, ಅದ್ರ ಮೇಲೆ ಇನ್ನೂ 1 ದಿನ ಟೈಮ್ ಕೊಟ್ಟರು. ಅಲ್ಲ, ಬೇಡ್ಕೊಳ್ಳೋದು ಏನಿದೆ ಸ್ವಾಮಿ ಅದರಲ್ಲಿ? ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಳ್ಳಿ. ಬ್ಯಾನ್ ಮಾಡಬೇಕಾ, ಬ್ಯಾನ್ ಮಾಡಿ ಬಿಸಾಕಿ, ಏನು ಬರುತ್ತೋ ಅದನ್ನ ಫೇಸ್ ಮಾಡಿ. ಸುಮ್ಮನೆ ಏನು ಬ್ಯಾನ್ ಮಾಡ್ತಿಲ್ಲ. ಆ ಮನುಷ್ಯ ನಮ್ಮ ಸೆಂಟಿಮೆಂಟ್ನ ಹರ್ಟ್ ಮಾಡಿದ್ದಾನೆ, ಅದಕ್ಕೋಸ್ಕರನೇ ಬ್ಯಾನ್ ಮಾಡ್ತಾ ಇದ್ದೀವಿ. ಸಾರಿ ಕೇಳಿ ಅಂದ್ವಿ, ಅವ್ನು ಕೇಳಲಿಲ್ಲ. ಅದು ಬಿಟ್ಟು ಈ ಥರ ಹೋಗ್ಬಿಟ್ಟು ಬೇಡ್ಕೊಳ್ಳೋದು ಏನಿದೆ, ಸಾರಿ ಕೇಳಿ ಅಂತ. ಥೂ. ಸರಿ, ಇದಾದಮೇಲೆ ಆ ದೊಡ್ಡ ಮನುಷ್ಯ ಕೋರ್ಟ್ ಕಡೆ ಹೋದರು. ನಮ್ಮ ಸಿನಿಮಾ ರಿಲೀಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಕೋರ್ಟ್ ಸರಿಯಾಗಿ ಉಗಿದು ಕಳಿಸಿದೆ. ಅಲ್ಲಪ್ಪ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು? ಸರಿ, ಹೇಳಿದ್ದಕ್ಕೆ ಪ್ರೂಫ್ ಎಲ್ಲಿದೆ? ಯಾವ ಸಿಟಿಸನ್ಗೂ ಇನ್ನೊಬ್ಬರ ಸೆಂಟಿಮೆಂಟ್ನ ಹರ್ಟ್ ಮಾಡೋ ರೈಟ್ ಇಲ್ಲ. ಅದರಲ್ಲೂ ಕಮಲ್ ಹಾಸನ್ ಸ್ಟೇಟ್ಮೆಂಟಿಂದ ತುಂಬ ಜನರಿಗೆ ಹರ್ಟ್ ಆಗಿದೆ. ಅವ್ರೇನು ಕೇಳ್ತಾ ಇದ್ದಾರೆ, ಒಂದೇ ಒಂದು ಸಾರಿ ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ಕಮಲ್ ಹಾಸನ್ ಕಡೆ ಲಾಯರ್ ಅವರು, ಸರ್ ನೋಡಿ ಈ ಲೆಟರ್ ಬರೆದಿದ್ದಾರೆ KFCC ಅವ್ರಿಗೆ ಅಂತ ತೋರಿಸಿದ್ದಾರೆ. ಅದರಲ್ಲೇನು ಅಪಾಲಜಿ ಇರಲಿಲ್ಲ, ಅದೇ ರಾಗ. ನಾನು ಪ್ರೀತಿಯಿಂದ ಹೇಳಿದೆ, ನನಗೆ ಗೌರವ ಇದೆ, ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಕೋರ್ಟ್, ಅಲ್ಲಪ್ಪ ಎಲ್ಲ ಇದೆ ಸರಿ, ಒಂದೇ ಒಂದು ಅಪಾಲಜಿ ಅನ್ನೋ ವರ್ಡ್ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ
ಮತ್ತೆ ಫಿಲ್ಮ್ ಚೇಂಬರ್ ಜೊತೆ ಮಾತಾಡ್ಕೋತೀವಿ, ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಪೋಸ್ಟ್ಪೋನ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಅದಕ್ಕೆ ಕೋರ್ಟ್ ಇಲ್ಲ, ಇವಾಗ ಬರೀ ನೀವಿಬ್ಬರು ಅಂದರೆ ಫಿಲ್ಮ್ ಚೇಂಬರ್ ಆ್ಯಂಡ್ ಕಮಲ್ ಹಾಸನ್ ನೀವಿಬ್ಬರೇ ಮಾತಾಡ್ಕೊಳ್ಳೋದು ಬೇಡ, ನಾವು ಜಾಯಿನ್ ಆಗ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದ್ರ ಬಗ್ಗೆ ಜೂನ್ 10ಕ್ಕೆ ಡಿಸ್ಕಷನ್ಸ್ ನಡೆಯುತ್ತೆ. ಇದು ಕಮಲ್ ಹಾಸನ್ ಅನ್ನೋ ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ದೊಡ್ಡ ನಟ ಕನ್ನಡ ಆಡಿಯನ್ಸ್ಗೆ ಹಾಗೇನೆ ಕರ್ನಾಟಕದಲ್ಲಿರೋ ತಮಿಳ್ ಆಡಿಯನ್ಸ್ಗೆ ಕೊಡೋ ಗೌರವ. ನಾವುಗಳು ಅವ್ರ ಸಿನಿಮಾಗಳನ್ನು ನೋಡ್ತೀವಿ, ಅವ್ರ ಆ್ಯಕ್ಟಿಂಗ್ನ ಇಷ್ಟಪಡ್ತೀವಿ, ಅವ್ರ ಫಿಲ್ಮ್ ಮೇಕಿಂಗ್ನ ಇಷ್ಟಪಡ್ತೀವಿ. ಕಮಲ್ ಹಾಸನ್ ಇಟ್ಸೆಲ್ಫ್ ಆ ಸಿನಿಮಾ ಅಂತ ಹೇಳ್ಕೊಂಡೆಲ್ಲ ತಿರುಗಾಡ್ತೀವಿ, ಅವ್ರ ಸಿನಿಮಾಗಳಿಗೋಸ್ಕರ ಕಾಯ್ತೀವಿ. ಆದರೆ ಇವತ್ತು ಆ ಮನುಷ್ಯನಿಗೆ ಪ್ರೇಕ್ಷಕರಿಗಿಂತ ಜಾಸ್ತಿ ತನ್ನ ಈಗೋ ದೊಡ್ಡದಾಯಿತು, ಹಾಗೆ ರಾಜಕೀಯ ಇಂಪಾರ್ಟೆಂಟ್ ಆಗಿದೆ. ಇನ್ನೂ ಕಾಮಿಡಿ ಏನಂದರೆ, ಮೊನ್ನೆ ತಮಿಳುನಾಡಲ್ಲಿ ಥ್ಯಾಂಕ್ಸ್ ಬೇರೆ ಹೇಳ್ತವ್ರೆ ತಮಿಳುನಾಡಿನ ಜನತೆಗೆ, ನನ್ನ ಪರವಾಗಿ ನಿಂತಿದ್ದಕ್ಕೆ ಧನ್ಯವಾದ ಅಂತೆಲ್ಲ. ಕರ್ನಾಟಕದಲ್ಲಿರೋ ತಮಿಳುನಾಡಿನ ಪ್ರೇಕ್ಷಕರಿಗೆ ಬೆಲೆನೇ ಇಲ್ಲ. ಕಮಲ್ ಹಾಸನ್ ಆ್ಯಂಡ್ ಮಣಿರತ್ನಂ ಸಿನಿಮಾ ಅಂತ ಎಕ್ಸೈಟ್ ಆಗಿದ್ದ ಆಡಿಯನ್ಸ್ ಬಗ್ಗೆನೂ ಚಿಂತೆ ಇಲ್ಲ. ಬರೀ ಬೆಂಗಳೂರಲ್ಲಿ ಅಷ್ಟೇ ತಮಿಳ್ನಾಡೋರಿಲ್ಲ, ಎಲ್ಲ ಕಡೆನೂ ವಲಸೆ ಬಂದು ಜೀವನ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ಇವರೆಲ್ಲ ಇಂಪಾರ್ಟೆಂಟ್ ಅಲ್ಲ ಗುರು ಅವ್ರಿಗೆ. ಯಾಕೆ ಹೇಳಿ? ಓಟ್ ಬೀಳಲ್ವಲ್ಲ ಅಷ್ಟೇ, ಸಿಂಪಲ್. ಸುಮ್ಮನೆ ಪುಂಗೋದಷ್ಟೇ ಮೀಡಿಯಾ ಮುಂದೆ ಬಂದು, ಜನಗಳೇ ನನಗೆಲ್ಲ, ತಮಿಳೇ ನನಗೆಲ್ಲ ಅಂತ. ಥೂ. ಆ್ಯಂಡ್ ಇದರಿಂದ ಶಿವಣ್ಣ ಅವ್ರು ಕೂಡ ತುಂಬ ಅನುಭವಿಸ್ಬಿಟ್ರು ಗುರು. ಪಾಪ ಆ ಮನುಷ್ಯ, ಎಲ್ಲರೂ ನಮ್ಮೋರೇ ಅಂತ ಎಲ್ರಿಗೂ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾರೆ, ಈ ಥರ ಆಗುತ್ತೆ. ಸುಮಾರು ದಿನಗಳಿಂದ ಹೇಳಬೇಕು ಅಂದ್ಕೊಂಡಿದ್ದೆ, ಇವಾಗ ಹೇಳ್ಬಿಡ್ತೀನಿ. ನನ್ನ ಕಡೆಯಿಂದ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಶಿವಣ್ಣ ಅವ್ರಿಗೆ, ದಯಮಾಡಿ ಸಿನಿಮಾ ಮಾಡ್ಕೊಂಡಿದ್ದು ಬಿಡಿ. ಈ ರಿಯಾಲಿಟಿ ಶೋಗಳು ಅವರು ಇವರು ಸುಮ್ಮನೆ ಇವೆಂಟ್ಗಳಿಗೆ ಕರೆಸ್ಕೋತಾರೆ. ಇದರಿಂದ ಏನಾಗುತ್ತೆ ಗೊತ್ತಾ? ಸಿಂಪಲಾಗಿ ಹೇಳ್ತೀನಿ ಕೇಳಿ. ಜನ ಥಿಯೇಟ್ರಿಗೆ ಬರೋದಿಲ್ಲ. ಇವರೆಲ್ಲ ಸ್ಟಾರ್ಡಮ್ ಇರೋ ಹೀರೋಗಳು. ತುಂಬ ಜನ ತುಂಬ ಕಡೆಯಿಂದ ಇವ್ರುಗಳ ಹೆಸರು ಕೇಳಿನೇ ಸಿನಿಮಾಗೆ ಬರ್ತಾರೆ. ಯಾಕಂದರೆ ಅಲ್ಲಿ ಸಿನಿಮಾಗಿಂತ ಇವ್ರನ್ನ ನೋಡೋದೇ ಮೇಜರ್ ಇಂಟೆನ್ಷನ್ ಆಗಿರುತ್ತೆ. ಆದರೆ ಇವರು ಇಷ್ಟು ಈಸಿಯಾಗಿ ಜನಗಳ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಜನರಿಗೆ ಟಿ ವಿಯೆಲ್ಲ ಬರ್ತಾರೆ ಬಿಡು, ಥಿಯೇಟ್ರಿಗೆ ಯಾಕೆ ಹೋಗಬೇಕು ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ. ಆಲ್ರೆಡಿ OTTಗಳಲ್ಲಿ ಸಿನಿಮಾ ತುಂಬ ಬೇಗನೆ ರಿಲೀಸ್ ಆಗ್ತಾಯಿವೆ. ಇದು ರಿಯಾಲಿಟಿ ಗುರು. ನಾನೇ ಸುಮಾರು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಸ್ಪೆಷಲಿ ರೂರಲ್ ಏರಿಯಾಗಳಲ್ಲಿ. ಆದಷ್ಟು ಜನರಿಗೆ ಈಸಿಯಾಗಿ ಸ್ಕ್ರೀನ್ ಮುಂದೆ ಕಾಣಿಸ್ಕೊಳ್ಳೋದಕ್ಕಿಂತ ಸಿನಿಮಾಗಳ ಮೂಲಕ ಕಾಣಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಪಾಪ ಅವ್ರಿಗೂ ಹೆಲ್ತ್ ಇಶ್ಯೂಸ್ ಇದೆ, ರಿಕವರ್ ಆಗ್ತಾ ಇದ್ದಾರೆ. ಆರಾಮಾಗಿ ರೆಸ್ಟ್ ತೊಗೊಂಡು ಸಿನಿಮಾಗಳನ್ನು ಮಾಡಲಿ. ವರ್ಷಕ್ಕೆ 2-3 ಸಿನಿಮಾಗಳನ್ನು ಕೊಡ್ತಿದ್ದವರು ಇನ್ನು ಮುಂದೇನೂ ಕೊಡಬೇಕು ಅನ್ನೋ ಪ್ಲ್ಯಾನ್ ಖಂಡಿತ ಇದೆ ಅವರಲ್ಲಿ. ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಇದಿಷ್ಟೇ ಈ ಒಂದು ವಿಚಾರದ ಬಗ್ಗೆ ನನಗೆ ಹೇಳಬೇಕಂತ ಅನಿಸಿದ್ದು. ಆದಷ್ಟು ಬೇಗ ಕಮಲ್ ಹಾಸನ್ ಅವರು ಶುರು ಮಾಡಿದ ಸಮಸ್ಯೆಗೆ ಸಮಾಧಾನ ಬೇಕು. ಇಲ್ಲ ಅಂದರೆ ಎರಡೂ ಇಂಡಸ್ಟ್ರಿಗಳ ಮಧ್ಯೆ ಸಮಸ್ಯೆ ಕ್ರಿಯೇಟ್ ಆಗೋದಂತೂ ಪಕ್ಕ. ನಿಮಗೇನಾದರೂ ಹೇಳಬೇಕು ಅನಿಸಿದರೆ ಈ ಒಂದು ವಿಚಾರದ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.